ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೇನೆ. ಇವತ್ತು ನಾನು ನನ್ನ ವ್ಲಾಗನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಕ್ಷಮಿಸಿ. ಯಾಕೆ ಹೇಳಿದರೆ ನನಗೆ ಇವತ್ತು ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕಿತ್ತು. ನಾನು ಸುಳ್ಯಕ್ಕೆ ಹೋಗಿ ಬಂದದ್ದು. ಯಾಕೆ ಹೇಳಿದರೆ ನಮ್ಮ ಮನೆಯಲ್ಲಿ ನಮ್ಮ ಡೈಸಿ ಇದ್ದಾಳಲ್ಲ, ಅವಳಿಗೆ ಸ್ವಲ್ಪ ಫುಡ್ಡೆಲ್ಲ ಆಗಬೇಕಿತ್ತು. ಹಾಗೆ ನಾನು ಸುಳ್ಯಕ್ಕೆ ಹೋಗಿ ಫುಡ್ಡೆಲ್ಲ ತಂದು ಬರುವಾಗ ಸಂಜೆ ಆಯಿತು. ಹಾಗೆ ನಿಮಗೆ ಕೆಲವು ವಿಚಾರಗಳಲ್ಲಿ ನನ್ನ ಒಪಿನಿಯನ್ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಮೊನ್ನೆ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ, ಅಂದರೆ ಅತಿಥಿ ಉಪನ್ಯಾಸಕರು ಇದಕ್ಕೆ ಅಪ್ಲೈ ಮಾಡಿದ್ದೆ. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು ನಾನು ಅಪ್ಲೈ ಮಾಡಿದ್ದು. ಸೊ ಸೆಪ್ಟೆಂಬರ್ 10ಗೆ ಮೆರಿಟ್ ಲಿಸ್ಟ್ ಬಂತು. ನನಗೆ ತುಂಬ ಖುಷಿ ಆಯಿತು. ಯಾಕೆ ಹೇಳಿದ್ರೆ ಮೆರಿಟ್ ಲಿಸ್ಟಲ್ಲಿ ನನ್ನ ಹೆಸರಿತ್ತು. ಸೆಪ್ಟೆಂಬರ್ 23ರಿಂದ ಕೌನ್ಸಿಲಿಂಗ್, 23ರಿಂದ 27ರ ತನಕ. ಅದಾದಮೇಲೆ ಕೌನ್ಸಿಲಿಂಗಲ್ಲಿ ಡಿಸೈಡ್ ಆಗ್ತದೆ ಯಾವ ಕಾಲೇಜ್ ಅಂತೆಲ್ಲ. ಇದು ಇಷ್ಟಿತ್ತು ವಿಷಯ. ಸೆಪ್ಟೆಂಬರ್ 21ನೇ ತಾರೀಕು ಅವರು ವರ್ಕ್ ಲೋಡ್ ಅಪ್ಲೋಡ್ ಮಾಡಬೇಕಿತ್ತು, ಎಲ್ಲೆಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಗೆಸ್ಟ್ ಫ್ಯಾಕಲ್ಟಿಗಳದ್ದು ವೇಕೆನ್ಸಿ ಉಂಟು ಅಂತ. ಆದರೆ ಎಂತಾಯಿತು, ವರ್ಕ್ ಲೋಡ್ ಅವರು ಅಪ್ಲೋಡ್ ಮಾಡಲಿಲ್ಲ. ಕೌನ್ಸಿಲಿಂಗ್ ಸಹ ಆಗಲಿಲ್ಲ. ಯಾಕೆ ಹೇಳಿದರೆ ಈ PhD ಮಾಡಿದವರು ಮತ್ತು ಈ UGC ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಿದವರೆಲ್ಲ ಕೋರ್ಟಿಗೆ ಹೋದರು. ಅವ್ರದ್ದು ಡಿಮಾಂಡ್ ಅಂತ ಹೇಳಿದರೆ UGC ರೂಲ್ಸ್ ಪ್ರಕಾರ ಸಹ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ. UGC ರೂಲ್ಸ್ ಎಂತ ಹೇಳಿದರೆ ಪರ್ಮನೆಂಟ್ ಫ್ಯಾಕಲ್ಟಿಯನ್ನು ಹೇಗೆ ತಗೊಳ್ತಾರೆ ಹೇಳಿದರೆ ಅವರಿಗೆ PhD ಆಗಿರಬೇಕು, ಮತ್ತು ಇಲ್ಲದಿದ್ದರೆ ಅವ್ರದ್ದು UGC ನೆಟ್ ಎಕ್ಸಾಮ್ ಕ್ಲಿಯರ್ ಆಗಿರಬೇಕು. ಆ ಥರದವರನ್ನು ಅವರು ಪರ್ಮನೆಂಟಾಗಿ ತಗೊಳ್ಳೋದು. ಈ ಗೆಸ್ಟ್ ಫ್ಯಾಕಲ್ಟಿಗೆ ಸಹ ಹಾಗೆ ತಗೊಳ್ಬೇಕು ಅನ್ನೋದು UGC ರೂಲ್ಸ್. ಇಲ್ಲಿ ತನಕ ಆ ಥರ ತಗೊಳ್ತಾ ಇರಲಿಲ್ಲ. ನಿಮಗೆ ಸ್ನಾತಕೋತ್ತರ ಪದವಿ ಆದ ಕೂಡಲೇ, ಪೋಸ್ಟ್ ಗ್ರ್ಯಾಜುಯೇಷನ್ ಆದ ಕೂಡಲೇ ನಿಮ್ಮನ್ನು ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದರೆ ಅವರು ತಗೊಳ್ತಾಯಿದ್ರು. ಇಲ್ಲಿ ತನಕ ಸುಮಾರು ಜನರಿಗೆ ಎಕ್ಸ್ಪೀರಿಯನ್ಸ್ ಉಂಟು. ಈಗ ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದವರು, PhD ಮಾಡಿದವರು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. 4-5 ವರ್ಷ 10 ವರ್ಷ ಎಕ್ಸ್ಪೀರಿಯನ್ಸ್ ಆದವರು ಇದ್ದಾರೆ. ಇವಾಗ ಆ ರೂಲ್ಸ್ ಬಂದರೆ ಇವರಿಗೆಲ್ಲ ಕೆಲಸ ಹೋಗ್ತದೆ. ಯಾರಿಗೆ ನೆಟ್ ಎಕ್ಸಾಮ್ ಯಾರು ಕ್ಲಿಯರ್ ಮಾಡಿರೋದಿಲ್ಲ, ಮತ್ತು PhD ಯಾರು ಮಾಡಿರೋದಿಲ್ಲ, ಇವರೆಲ್ಲ ಕೆಲಸ ಹೋಗ್ತದೆ. ಈಗ ನಾನು ಫ್ರೆಷರ್, ನನಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ. ನಾನು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ, ನಾನು ಎಕ್ಸಾಮ್ ಬರದೇ ಇಲ್ಲ ಅದು. ಹಾಗೆ ನಾನು PhD ಕೂಡ ಮಾಡಲಿಲ್ಲ. ನಾನು ಫ್ರೆಷರು. ಓಕೆ, ನನಗೆ ಬೇರೆ ಜಾಬ್ ಆದರೂ ನೋಡ್ಬೋದು. ಬಟ್ ಇದು ಟೀಚಿಂಗ್ ಇದನ್ನೇ ನಂಬಿಕೊಂಡಿದ್ದವರು ಪಾಪ, ಅವರಿಗೆ ತುಂಬ ಕಷ್ಟ ಆಗ್ತದೆ ಮಾತ್ರ. ಇದು ನನ್ನ ಒಪಿನಿಯನ್. ಅವರು ಎಂಥದ್ದೇ ಡಿಸಿಷನ್ ತಗೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುವ ಹಾಗೆ ಡಿಸಿಷನ್ ತಗೊಳ್ಬೇಕು ಅಂತ ಇದು ನನ್ನದು ಒಂದು ರಿಕ್ವೆಸ್ಟ್ ಅಲ್ಲ, ಇದೊಂದು ನನ್ನದು ಆಸೆ. ಯಾರಿಗೂ ಸಮಸ್ಯೆ ಆಗದ ಹಾಗೆ ತಗೊಳ್ಬೇಕು ಅಂತ ಒಂದು ಸಮಯಾವಕಾಶ ಅವರಿಗೆ ಕೊಡಲಿ. ಹಾಗಂತ UGC ನೆಟ್ ಎಕ್ಸಾಮ್ ಎಲ್ಲರಿಗೂ ಒಟ್ಟಿಗೆ ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸಾಮ್ ಕೂಡ ಅಷ್ಟೇ ಟಫ್ ಇರ್ತದೆ. ಹಾಗಂತ PhD ಕೂಡ ಅಷ್ಟೇ. PhD ಮಾಡಲಿಕ್ಕೆ ಮಿನಿಮಮ್ 5 ಇಯರ್ಸ್ ಬೇಕೇ ಬೇಕು. ಮಿನಿಮಮ್ ಅಲ್ಲ, ಅದು 5 ಇಯರ್ಸಲ್ಲಿ ಆಗ್ತದೆ. ಸೊ 5 ಇಯರ್ಸ್ ಬೇಕಾಗ್ತದಲ್ಲ. ಸೊ ಇವತ್ತು ನಾಳೆಗೆ ಆಗುವಂಥದ್ದಲ್ಲ PhD ಕೋರ್ಸ್ ಕೂಡ. ಹಾಗಾಗಿ ಇದೀಗ ಗೌರ್ಮೆಂಟಿಗೆ ಸಂಕಷ್ಟ ತಂದಿದೆ. ಎಂತ ಮಾಡೋದು ಅಂತ. ಹಾಗಾಗಿ ಇನ್ನು ಎಂಥ ಡಿಸಿಷನ್ ಬರ್ತದೆ ಅಂತ ಗೊತ್ತಿಲ್ಲ. ನಾನಂತೂ ಹೋಪ್ ಬಿಟ್ಟಿದ್ದೇನೆ. ನನಗೆ ಇನ್ನು ನನ್ನ ನೆಟ್ ಎಕ್ಸಾಮ್ ಬರೀಬೇಕಷ್ಟೇ, ಹಾಗೆ ಟೀಚಿಂಗ್ ಪ್ರೊಫೆಷನಿಗೆ ಹೋಗಬೇಕು ಅಂತಾದರೆ. ಸೊ ನನಗೆ ಕನ್ಸರ್ನ್ಡ್ ಅಬೌಟ್ ದೆಮ್, ಅಂದರೆ ಯಾರು ಈಗ ಆಲ್ರೆಡಿ ಟೀಚಿಂಗಲ್ಲಿದ್ದಾರೆ. ಸಮ್ಟೈಮ್ಸ್ ಏನಾಗ್ತದೆ ಹೇಳಿದರೆ, ಕೆಲವೊಬ್ಬರು ಇರ್ತಾರೆ, ತುಂಬ ಏಜ್ ಆದವರು ಇರ್ತಾರೆ. ಈಗ ಗೆಸ್ಟ್ ಲೆಕ್ಚರ್ ಆಗಿ ಏಜ್ ಆದವ್ರಿಗೆ ಏನಾಗ್ತದೆ, ಅವರಿಗೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಕ್ಲಿಯರ್ ಮಾಡಲಿಕ್ಕೆ ಆಗ್ತದಾ? ಕೆಲವರು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಅಂತ ಇದು ನಾರ್ಮಲಿ ಎಲ್ಲರ ಒಪಿನಿಯನ್. ಸೊ ಫ್ರೆಂಡ್ಸ್, ನಾನು ವಿಷಯವನ್ನು ಈ ರೀತಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಇಷ್ಟು ದಿನ ಗೂಗಲ್, ಯೂಟ್ಯೂಬ್ ಅಂತ ನೋಡಿ
ವಿಷಯವನ್ನು ಈ ರೀತಿಯಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ಎಕ್ಸ್ಪ್ಲೇನ್ ಏನು ಮಾಡಿದೆ ಆ ಥರ. ಹಾಗೆ ನಂದೊಂದು ಪ್ರೇ ಅಂತ ಹೇಳಿದ್ರೆ, ಡಿಸಿಷನ್ ಅವ್ರು ಏನು ತಗೊಳ್ತಾರೆ ಅದು ಎಲ್ರಿಗೂ ಒಳ್ಳೆಯದಾಗುವ ಹಾಗೆ ಇರಲಿ ಅಂತ. ಹಾಗೆ ಫ್ರೆಂಡ್ಸ್, ನಾನು ಇವತ್ತಿನ ನನ್ನ ವ್ಲಾಗ್ಸನ್ನು ಮುಗಿಸ್ತಾ ಇದ್ದೇನೆ. ಸ್ವಲ್ಪ ರೆಸ್ಟ್ ಮಾಡಬೇಕು, ಸುಸ್ತಾಗಿದೆ ಅದಕ್ಕೋಸ್ಕರ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಪರ್ಸ್ನಲ್ ಆಗಿ ನೋಟಿಫಿಕೇಷನ್ ಬರ್ತದೆ, ಅದಕ್ಕೋಸ್ಕರ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.